ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಅರಿಶಿಣ ಮತ್ತು ಕುಂಕುಮ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕುಂಕುಮ ಅರಿಶಿಣ ಮನೆಯಲ್ಲೇ ಮಾಡ್ಕೋಬೋದು ಸಿಂಪಲ್ಲಾಗಿ. ಕುಂಕುಮ ಇಲ್ಲಾಂದ್ರೂ ಅರಿಶಿಣ ಪುಡಿ ಮನೆಯಲ್ಲೇ ಮಾಡ್ಕೋಬೋದು ನ್ಯಾಚುರಲ್ಲಾಗಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ನೋಡಿ, ನಾನು ಇಲ್ಲಿ 1 kg ಆಗುವಷ್ಟು ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಅರಿಶಿಣದ ಕೊಂಬು ಇದು ಬೆಳೆದಿರೋದಲ್ಲ, ನಾವು ಹಬ್ಬಕ್ಕೆ ಅಂತ ತಂದಿರ್ತೀವಿ. ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಹೆಣಿಕೆ ಈ ವರ್ಷದ್ದು ಮತ್ತು ಹೋದ ವರ್ಷದ್ದು 2 ವರ್ಷದ್ದು ಸೇರಿ ಅರಿಶಿಣದ ಕೊಂಬನ್ನು 1 kg ಆಗುವಷ್ಟು ಅರಿಶಿಣದ ಕೊಂಬಿದೆ. ಇದನ್ನು ನಾನು ಫ್ರಿಜ್ಜಲ್ಲಿ ಮಡಗಿರ್ತೀನಿ, ಹುಳ ಏನೂ ಬೀಳೋದಿಲ್ಲ. ಹಾಗೆಯೇ ಮಡ್ಕೊಂಡಿರ್ತೀನಿ. ಈಗ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹೊರಟೋಗ್ಬಿಡುತ್ತೆ. ಅದೇ ನಾನು ಮಿಕ್ಸಿಗೆ ಹಾಕೋದಿಲ್ಲ, ಹಾಗೆಯೇ ಮಡ್ಕೊಂಡು ಚೆನ್ನಾಗಿ ಬಿಸಿಲಿಗೆ ಒಂದು 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಒಣಗಿಸ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎತ್ಕೊಂಡೋದ್ರೆ ಮಿಷಿನ್ಗೆ ಹಾಕ್ಕೊಡಲ್ಲ, ಅದರಿಂದ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲೇ ಕುಟ್ಬಿಟ್ಟು ಮತ್ತೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದು, ನಮ್ಮ ಕಡೆ ಮಿಷಿನಲ್ಲೇ ಹಾಕ್ಕೊಡ್ತಾರೆ, ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಹಾಕ್ಸ್ಕೊಂಬಂದಿದ್ದ ತಕ್ಷಣವೇ ತೆಗೆದ್ಬಿಟ್ಟು ಗಾಳಿ ಆರ್ಗೆ ಮಡಗಬೇಕಾಗುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಕಪ್ಪಗೆ ಹೋಗ್ಬಿಡುತ್ತೆ. ಅದರಿಂದ ಒಂದು ಬಟ್ಲಿಗೆ ಹಾಕಿಬಿಟ್ಟು ಅಗಲವಾಗಿ ತೆಗಿಬೇಕು. ಪ್ಯಾನ್ ಕೆಳಗಡೆ ಮಾಡಿದ್ರೆ ಎಲ್ಲ ಹಾರೋಗ್ಬಿಡುತ್ತೆ. ಅದರಿಂದ ಒಂದು ಬಟ್ಲಿಗೆ ಹಾಕಿಬಿಟ್ಟು ತೆಗೆದು ಇಡಬೇಕಾಗುತ್ತೆ. ಆಗ ಚೆನ್ನಾಗಿ ಆರುತ್ತೆ ಪುಡಿ ಅನ್ನೋದು. ಇಲ್ಲಾಂದರೆ ಬಿಸಿಗೆ ಕಪ್ಪಗೆ ಆಗೋಗುತ್ತೆ. ಈಗ ನೋಡಿ, ಜಲ್ಡಿ ಮಾಡ್ಕೊತಾ ಇದ್ದೀನಿ. ಅದೇ ಕಾರಣಕ್ಕೂ ಜಲ್ಡಿ ಮಾಡ್ಕೊಳ್ಬೇಕಾಗುತ್ತೆ, ಹಾಗೆ ಇಟ್ಕೋಬಾರ್ದು. ಯಾಕಂದರೆ ಇನ್ನೂ ಸ್ವಲ್ಪ ಅದರಲ್ಲಿ ಹಾಗಾಗೇ ಇರುತ್ತೆ. ಅದರಿಂದ ನೀಟಾಗಿ ಜಲ್ಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಅಷ್ಟೇ ಜಲ್ಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ರೀತಿ ಇರುತ್ತೆ. ಇನ್ನೂ ಅಲ್ಪ ಸ್ವಲ್ಪ ಚೆನ್ನಾಗಿ ನುಣ್ಣಕ್ಕೆ ಹಾಕ್ಸ್ಕೋಬೋದು. ಹಾಕ್ಕೊಡ್ತಾರೆ ಮಿಷಿನಲ್ಲಿ ಹೋಗಿ ಕೇಳಿದ್ರೆ. ನಾನು ಹಾಕ್ಸ್ಕೊಂಬಂದಿದ್ದೀನಿ, ಮಿಷಿನಲ್ಲೇ ಹಾಕ್ಸ್ಕೊಂಬಂದಿರೋದು. ಇಷ್ಟನ್ನು ನಾನು ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹೊರಟೋಗುತ್ತೆ ಅಂತ ಮಿಷಿನಲ್ಲೇ ಹಾಕ್ಸ್ಕೊಂಬಂದಿದ್ದೀನಿ. ನೋಡಿ, ಈಗ ಒಂದು ಬಾಕ್ಸ್ಗೆ ತೊಗೊಂಡು ಸ್ಟೋರೇಜ್ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಮಡ್ಕೋಬೋದು, ಏನೂ ಆಗೋದಿಲ್ಲ. ಮನೆಯಲ್ಲೇ ಮಾಡಿರೋಂತಹ ಅರಿಶಿಣದ ಪುಡಿ ನ್ಯಾಚುರಲ್ ಆಗಿರುತ್ತೆ. ನಾವು ಅಂಗಡಿಗಳಲ್ಲೆಲ್ಲ ತಗೊಂಬಂದು ಹಾಕ್ಕೊಳ್ಳೋ ಬದಲು ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಬೇಕು ಅಂದರೆ 1 kgನೋ ಇಲ್ಲ 1 kg ಮೇಲೆ 1 kg ಇಲ್ಲ 2 kg ಅರಿಶಿಣ ಕೊಂಬನ್ನು ತೊಗೊಂಡು ಬೇಕಾದರೂ ಮಿಕ್ಸಿಗೆ ಹಾಕ್ಕೋಬೋದು. ಈಗ ನಾನು 1-2 ಚಮಚ ಆಗುವಷ್ಟು ಮಾತ್ರ ಇಲ್ಲಿ ಕುಂಕುಮ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಅದರಿಂದ ಕುಂಕುಮ ಮಾಡಲಿಕ್ಕೆ ಸ್ವಲ್ಪ ಚಿಕ್ಕದಾಗೇ ಹಾಕ್ಕೊಂಡು ಅರಿಶಿಣದ ಪುಡಿಯನ್ನು ಸಾಕೊಂಡು ಮಾಡ್ಕೊತಾ ಇದ್ದೀನಿ. 1 ನಿಂಬೆಹಣ್ಣಿನ ರಸಕ್ಕೆ 1/4 ಟೀ ಚಮಚದಷ್ಟು ಅಡುಗೆ ಸೋಡಾವನ್ನು ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ಕಲರ್ ಬರಲಿಲ್ಲ. ನಾನು ಟ್ರೈ ಮಾಡಿದೆ. ನೋಡಿ, ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರ್ ಏನು ಅಷ್ಟೊಂದು ಬರಲಿಲ್ಲ. ಮತ್ತು ಸ್ವಲ್ಪ ಸುಣ್ಣವನ್ನು ಸೇರಿಸ್ಕೊಂಡು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಬಂತು. ನ್ಯಾಚುರಲ್ಲಾಗಿ ಮನೆಯಲ್ಲಿನೇ ಮಾಡ್ಕೋಬೋದು ಅರಿಶಿಣ ಕುಂಕುಮ ಏನು ಜಾಸ್ತಿ ಯೂಸ್ ಮಾಡಲ್ಲ. ಅರಿಶಿಣದ ಪುಡಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಏನು ಅಷ್ಟೊಂದು ಇದೇನಾಗಲ್ಲ. ಮಿಷಿನ್ಗೆ ಹಾಕ್ಸ್ಕೊಂಬಂದ್ರೆ ಸಾಕಾಗುತ್ತೆ. ಇದಕ್ಕೆ ಸುಣ್ಣವನ್ನು ಸೇರಿಸ್ಕೊಂಡು, ನೋಡಿ, ನಾನು ಸುಣ್ಣವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ನಿಂಬೆಹಣ್ಣಿನ ರಸ ಮತ್ತು ಸೋಡಾವನ್ನು 2 ಮಿಕ್ಸ್ ಮಾಡಿದ್ದೀನಿ. ಕಲರ್ ಬರಲಿಲ್ಲ. ಸುಣ್ಣ ಹಾಕ್ಕೊಂಡ್ರೇ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸುಣ್ಣ ಸ್ವಲ್ಪ ಸೇರಿಸ್ಕೊಂಡು ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸುಣ್ಣದ ನೀರನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕುಂಕುಮನೂ ಅಷ್ಟೇ ರೆಡಿ ಆಗುತ್ತೆ. ನೋಡಿ, ಆ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕಲರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತು ಹಾರಿದ ಮೇಲೆ ಎತ್ತಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಬೇಕು. ಹಾಗಂತ ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಮನೆಯೆಲ್ಲ ಇಟ್ಬಿಟ್ಟು 1 ದಿನ ಎಲ್ಲ ಬಿಟ್ಬಿಟ್ರೆ ಸಾಕು. ನೀಟಾಗೆಲ್ಲ ಹಾರ್ಕೊಂಡ್ಬಿಡುತ್ತೆ. ಆ ತ್ಯಾವನ ಅಂಶ ಏನೂ ಇರೋದಿಲ್ಲ. ಹಾಗೆ ಎತ್ತಿಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಬೂಸ್ಟ್ ಬಂದುಬಿಡುತ್ತೆ. ನೋಡಿ, ಚೆನ್ನಾಗಿ ಕೈಯಲ್ಲಿ ರಫ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗನೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ರಫ್ ಮಾಡಬೇಕು. ನೋಡಿ, ಆ ರೀತಿ ರಫ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಕಲರ್ ಬಂದಿದೆ. ನಮ್ಗೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸುಣ್ಣವನ್ನು ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ. ನಾನು ಕಡಿಮೆ ಸುಣ್ಣವನ್ನು ಸೇರಿಸ್ತಾ ಇದ್ದೀನಿ. ಹಣೆಗೆ ಇಟ್ಕೊಳ್ಳುವಾಗ ಸುಣ್ಣ ಅನ್ನೋದು ಹಾಕಿದ್ರೆ ಜಾಸ್ತಿ ಸ್ವಲ್ಪ ಏನಾದರೂ ಇನ್ಫೆಕ್ಷನ್ ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ.
ಸುಣ್ಣ ಸ್ವಲ್ಪ ಖಾರ ಇರುತ್ತೆ, ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ಸುಣ್ಣವನ್ನು ಸೇರಿಸ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಅರಿಶಿನ ಮತ್ತು ಕುಂಕುಮ. ಮನೆಯಲ್ಲಿನೇ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅರಿಶಿಣ ಮಾತ್ರ, ಕುಂಕುಮ ಏನು ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ, ಅರಿಶಿನ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.